ವಿಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಚಿಕ್ಕಮಗಳೂರು ಜಿಲ್ಲೆಯ ಬೆಟ್ಟ ಗುಡ್ಡಗಳ ಮಧ್ಯೆ ನಡೆದಿರುವ ಆ ಒಂದು ಹೃದಯ ವಿದ್ರಾವಕ ಘಟನೆ ಇಡೀ ಕರ್ನಾಟಕವನ್ನೇ ನಲುಗಿಸಿದೆ. ಕೇರಳ ಮೂಲದ ಬಾಲಕಿ ಶ್ರೀನಂದ ಸಾವಿನ ಪ್ರಕರಣ ಹಿಂದೆ ಇದೀಗ ಹಲವಾರು ಪ್ರಶ್ನೆಗಳು ಎತ್ತಿದೆ. ಯಾವಾಗಲೂ ಮೊಬೈಲ್ನಲ್ಲೇ ತೊಡಗಿಸಿಕೊಂಡಿರ್ತೀಯಾ ಎಂದು ತಂದೆ ಗದರಿಸಿದ್ದ ಹಿನ್ನೆಲೆ ಮನನೊಂದು ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂಬ ಶಂಕೆ ಈಗ ವ್ಯಕ್ತವಾಗಿದೆ. ಹತ್ಯೆಗೆ ಮೊದಲು ಸುಮಾರು 1000 ಸೆಕೆಂಡುಗಳ ಕಾಲ ಫೋನ್ನಲ್ಲಿ ಸಂಭಾಷಣೆ ನಡೆಸಿದ್ಲಂತೆ ಶ್ರೀನಂದ. ಅದರಲ್ಲೂ ತನ್ನ ಸ್ನೇಹಿತೆಯೊಂದಿಗೆ ಸುಮಾರು 15 ನಿಮಿಷ ಮಾತನಾಡಿದ್ಲಂತೆ. ಪೊಲೀಸರ ತನಿಖೆಯಲ್ಲಿ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ. ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡು ಎಂದು ತಂದೆ ಹೇಳಿದ್ದೇ ಮೂಲ ಕಾರಣ ಅಂತ ಈ ದುರಂತಕ್ಕೆ ಈಗ ಅದೇ ಸಾಕ್ಷಿ ಆಯ್ತಾ, ಅದೇ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲೆಡೆ ಮೂಡ್ತಾ ಇದೆ. 2000 ಅಡಿ ಎತ್ತರದಿಂದ ಹಾರಿರುವಂತಹ ಶ್ರೀನಂದ ಈಗ ಶವವಾಗಿ ಪತ್ತೆಯಾಗಿದ್ದಾಳೆ. ಆದ್ರೆ ನಿಜಕ್ಕೂ 2000 ಅಡಿ ಎತ್ತರದಿಂದ ಆಕೆ ಹಾರಿದ್ದಾಳ ಅಥವಾ ಆಕೆಯನ್ನ ತಳ್ಳಲಾಯ್ತಾ ಅಥವಾ ಇದು ಆತ್ಮಹತ್ಯೆಯೇನ ಅಥವಾ ಇದು ಯಾವುದಾದ್ರೂ ಒಂದು ಷಡ್ಯಂತ್ರದಿಂದ ಈ ರೀತಿ ಆಗ್ತಾ ಇದೆಯಾ ಗೊತ್ತಿಲ್ಲ. ತನಿಖೆಗಳು ನಡೀಬೇಕು. 3 ದಿನಗಳ ಬಳಿಕ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು. ಸಾವಿನ ಬಗ್ಗೆ ಕುಟುಂಬಸ್ಥರು ಹಲವಾರು ಅನುಮಾನವನ್ನ ಈಗ ವ್ಯಕ್ತಪಡಿಸಿ ದೂರು ಕೂಡ ನೀಡಿದ್ದಾರೆ. ಈ ಹಿನ್ನೆಲೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ತನಿಖೆ ಕೂಡ ಮುಂದುವರೆಸಿದ್ದಾರೆ. ನಿಜಕ್ಕೂ ಕರ್ನಾಟಕದ ಪೊಲೀಸ್ನವರಿಗೆ, ಅದರಲ್ಲೂ ಚಿಕ್ಕಮಗಳೂರು ಈ ಕೃತ್ಯದಲ್ಲಿ ಏನು ಈ ಒಂದು ರಕ್ಷಣಾ ತಂಡದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ರಕ್ಷಣಾ ಇಲಾಖೆಯವರು ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಇರ್ಬೋದು, ಎಲ್ರಿಗೂ ಕೂಡ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಯಾಕಂತಂದ್ರೆ 2000 ಅಡಿಯಲ್ಲಿ ಹೋಗಿ ಆಕೆ ಜೀವಂತವಾಗಿ ಸಿಗ್ಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಡೀ 3 ದಿನಗಳ ಕಾಲ ಹಗಲು ರಾತ್ರಿ ಎನ್ನದೆ ಆಕೆಗಾಗಿ ಹುಡುಕ್ತಾರೆ. ತದನಂತರ ಶವವಾಗಿ ಸಿಗ್ತಾಳೆ. ಆಕೆಯನ್ನ ಸುರಕ್ಷಿತವಾಗಿ ತಂದು ಆ ಮೃತದೇಹವನ್ನು ಕೂಡ ಆಕೆಯ ತಂದೆ ತಾಯಿಗೆ ಒಪ್ಪಿಸ್ತಾರಲ್ಲ, ನಿಜಕ್ಕೂ ಆ ತಂಡಕ್ಕೆ ಹ್ಯಾಟ್ಸ್ ಆಫ್. ಇದೀಗ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಪೂರ್ಣಗೊಂಡಿದೆ. 2 ಅನುಭವಿ ತಜ್ಞ ವೈದ್ಯರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಪೂರ್ಣ ಪ್ರಕ್ರಿಯೆಯನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡಲಾಗಿದೆ. ಯಾಕಂತಂದ್ರೆ ಈ ಹಿಂದೆ ಆದಂತಹ ಒಂದಿಷ್ಟು ಘಟನೆಗಳು ಅಥವಾ ಒಂದಿಷ್ಟು ಅಪಪ್ರಚಾರಗಳ ಹಿನ್ನೆಲೆ ಸಂಪೂರ್ಣವಾದಂತಹ ಪ್ರಕ್ರಿಯೆಯನ್ನ ವಿಡಿಯೋದಲ್ಲೇ ರೆಕಾರ್ಡ್ ಮಾಡಲಾಗಿದೆ. ವಿಡಿಯೋ ರೆಕಾರ್ಡ್ ಮೂಲಕವೇ ಎಲ್ಲಾ ಕೆಲಸವನ್ನ ಮುಗಿಸಲಾಗಿದೆ. ಕೇರಳದ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸುವಂತೆ ಕುಟುಂಬಸ್ಥರು ಇನ್ನೊಂದಿಷ್ಟು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾ ಪೊಲೀಸರು ಅದನ್ನ ನಿರಾಕರಿಸಿ ಸ್ಥಳೀಯ ತಜ್ಞ ವೈದ್ಯರ ಮೂಲಕವೇ ಪರೀಕ್ಷೆ ನಡೆಸ್ತಾರೆ. ಯಾಕಂತಂದ್ರೆ ಈಗ ಏನು ಚಿಕ್ಕಮಗಳೂರು ಭಾಗದಲ್ಲಿ ವೈದ್ಯರ ಸಮ್ಮುಖದಲ್ಲಿ ಏನು ಮರಣೋತ್ತರ ಪರೀಕ್ಷೆ ಆಯಿತು, ಇದಕ್ಕಿಂತ ಮೊದಲು ಆಕೆಯ ಕುಟುಂಬದವರು, ಶ್ರೀನಂದಳ ತಂದೆ ತಾಯಿ ಕುಟುಂಬದವರು ಆಕೆಯನ್ನ ಕೇರಳ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸುವಂತೆ ಕುಟುಂಬಸ್ಥರು ಒತ್ತಾಯಿಸ್ತಾರೆ. ಆದ್ರೆ ಅದಕ್ಕೆ ಜಿಲ್ಲಾ ಪೊಲೀಸರು ಒಪ್ಪೋದಿಲ್ಲ, ನಿರಾಕರಿಸ್ತಾರೆ. ಬದಲಿಗೆ ಸ್ಥಳೀಯ ತಜ್ಞ ವೈದ್ಯರಿಂದಲೇ ಪರೀಕ್ಷೆಯನ್ನ ನಡೆಸ್ತಾರೆ. ಜೊತೆಗೆ ಮರಣೋತ್ತರ ಪರೀಕ್ಷೆಯ ವರದಿ ಬಹಳ ಮಹತ್ವದ್ದಾಗಿದ್ದು ಅದರ ಆಧಾರದ ಮೇಲೆಯೇ ಪೊಲೀಸರ ತನಿಖೆ ಇನ್ನು ಮುಂದೆ ಯಾವ ದಿಕ್ಕನ್ನ ಪಡ್ಕೊಳ್ಳುತ್ತೆ. ಯಾಕಂತಂದ್ರೆ ಇದು ಆತ್ಮಹತ್ಯೆ ಅಂತ ಒಂದಿಷ್ಟು ಪೊಲೀಸ್ನವ್ರು ಈಗ ಏನಾದ್ರೂ ಊಹೆ ಮಾಡ್ಕೊಂಡಿದ್ರೆ, ಮರಣೋತ್ತರ ಪರೀಕ್ಷೆಯಲ್ಲಿ ಏನಾದ್ರೂ ಅನುಮಾನಾಸ್ಪದ ಏನಾದ್ರೂ ಕಾಣಿಸ್ಕೊಂಡ್ರೆ, ಆ ಪರೀಕ್ಷೆಯ ರಿಸಲ್ಟು ಬೇರೆ ರೀತಿ ಏನಾದ್ರೂ ಬಂದ್ರೆ ಪೊಲೀಸರ ದಿಕ್ಕೇ ಬದಲಾಗತ್ತೆ. ಹಾಗಾಗಿ ಮರಣೋತ್ತರ ಪರೀಕ್ಷೆಯೇ ಬಹಳ ಮುಖ್ಯವಾದಂತಹ ಅಂಶ ಆಗಿದೆ ಈ ಒಂದು ಘಟನೆಯಲ್ಲಿ. ಇನ್ನು ಪರೀಕ್ಷೆ ಪೂರ್ಣಗೊಂಡ ನಂತರ ಬಾಲಕಿ ಶ್ರೀನಂದ ಅವರ ಮೃತದೇಹವನ್ನ ಕೇರಳದತ್ತ ಕಳಿಸಲಾಗಿದೆ. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸರು ಆಂಬ್ಯುಲೆನ್ಸ್ಗೆ ಎಸ್ಕಾರ್ಟ್ ನೀಡಿ ಸಂಪೂರ್ಣವಾಗಿ ಸುರಕ್ಷಿತವಾಗಿ ಯಾವುದೇ ರೀತಿಯಾದಂತಹ ಕುಟುಂಬಕ್ಕಾಗಲಿ ಸ್ಥಳಾಂತರಿಸುವಾಗ ಬಾಡಿ ಯಾವುದೇ ರೀತಿ ತೊಂದರೆ ಆಗದಂತೆ ಮೃತದೇಹವನ್ನ ಸುರಕ್ಷಿತವಾಗಿ ಮನೆವರೆಗೂ ಸಾಗಿಸುವಂತಹ ವ್ಯವಸ್ಥೆಯನ್ನ ಚಿಕ್ಕಮಗಳೂರು ಪೊಲೀಸ್ನವರೇ ಮಾಡಿರುವಂತದ್ದು. ಈ ದುರಂತ ಘಟನೆ ಮಕ್ಕಳ ಮೇಲೆ ಇರುವ ಮಾನಸಿಕ ಒತ್ತಡ, ಮೊಬೈಲ್ ಬಳಕೆ ಮತ್ತು ಕುಟುಂಬದ ಸಂವಹನದ ಮಹತ್ವವನ್ನ ಮತ್ತೆ ನೆನಪಿಸ್ತಾ ಇದೆ. ಈ ಪ್ರಕರಣ ನಿಜವಾದ ಕಾರಣ ಏನು, ಮರಣೋತ್ತರ ಪರೀಕ್ಷೆಯ ವರದಿ ಏನ್ ಹೇಳುತ್ತೆ, ಪೊಲೀಸರ ಮುಂದಿನ ಹೆಜ್ಜೆಗಳು ಏನು, ಎಲ್ಲವನ್ನು ಕೂಡ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಉತ್ತರ ಹೊರಬರಬೇಕು. ಈಗ ತಂದೆ ತಾಯಿ ಅಥವಾ ಆಕೆಯ ಸ್ನೇಹಿತೆಯೊಂದಿಗೆ ಆಕೆ ಏನು ಮಾತಾಡಿದ್ಲು, ನಿಜಕ್ಕೂ ಮೊಬೈಲ್ ಬಳಕೆ ಮಾಡಬಾರದು ಅನ್ನುವಂಥದ್ದೇ ಆಕೆಯ ಆತ್ಮಹತ್ಯೆಗೆ ಅದು ಪ್ರೇರಣೆ ಆಯ್ತಾ, ಅಥವಾ ಕುಟುಂಬದವರೇ ಏನಾದ್ರೂ ಒಂದು ಕೋಪಕ್ಕೋ ಅಥವಾ ಇನ್ನೊಂದಕ್ಕೋ ಆಕೆಯನ್ನ ಹೊಡಿಲಿಕ್ಕೆ ಹೋದಾಗ ಆಕೆ ಕೆಳಗಡೆ ಬಿದ್ಲ, ಯಾವುದೂ ಗೊತ್ತಿಲ್ಲ. ಎಲ್ಲವೂ ಕೂಡ ಅನುಮಾನ ಅಷ್ಟೇ.
ಆದರೆ ಮುಂದಿನ ದಿನಗಳಲ್ಲಿ ಮರಣೋತ್ತರ ಪರೀಕ್ಷೆಯ ರಿಸಲ್ಟನ್ನು ಇಟ್ಕೊಂಡು ಪೊಲೀಸ್ ಅವರ ತನಿಖೆ ಮುಂದುವರಿಯುತ್ತೆ. ತನಿಖೆಯ ನಂತರ ಸತ್ಯಾಸತ್ಯತೆಗಳು ಹೊರಬರುತ್ತೆ. ನಿಜಕ್ಕೂ ಶ್ರೀನಂದಳದ್ದು ಆತ್ಮಹತ್ಯೆ ಅಥವಾ ಕೊಲೆಯ? ಕಾದು ನೋಡೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.